ಬೆಳಗ್ಗೆ ಅಷ್ಟೇ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಇಡಿ ದಾಳಿ ಆಗಿರೋದ್ರ ಬಗ್ಗೆ. ಕಾಂಗ್ರೆಸ್ನ MLA ಸುಬ್ಬಾರೆಡ್ಡಿ ಅವರ ಮೇಲೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಫೆಮಾದ ಉಲ್ಲಂಘನೆಯನ್ನ ಇವರು ಮಾಡಿರೋ ಆರೋಪದ ಹಿನ್ನೆಲೆಯಲ್ಲಿ ಇಡಿ ಏಕಕಾಲಕ್ಕೆ ಇವರಿಗೆ ಸಂಬಂಧಪಟ್ಟಂತಹ ಆಸ್ತಿಗಳ ಮೇಲೆ ದಾಳಿನ ನಡೆಸಿ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಂಡಿಯನ್ ಫಾರಿನ್ ಎಕ್ಸ್ಚೇಂಜ್ ಲಾ ಅಂತ ಒಂದಿರುತ್ತೆ ಆಯ್ತಾ, ಅದರಲ್ಲಿ ಏನಾದರೂ ಈಗ ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಉಲ್ಲಂಘನೆ ಮಾಡಿದ್ ಗೊತ್ತಾಗಿದ್ರೆ, ಬ್ಲ್ಯಾಕ್ ಇಂದ ವೈಟ್ ಮಾಡ್ಕೊಳ್ಳೋದಕ್ಕೆ ಕಾನೂನನ್ನ ಗಾಳಿಗೆ ತೂರಿದ್ದು ಗೊತ್ತಾಗಿದ್ರೆ, ಅನುಮಾನಗಳು ಬಂದಿದ್ರೆ ಇಡಿ ರೇಡ್ ಮಾಡುತ್ತೆ ಇಂಥ ಪ್ರಕರಣದಲ್ಲಿ. ಹೀಗಾಗಿ ದಾಳಿಗೆ ಒಳಪಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕ ಸುಬ್ಬಾರೆಡ್ಡಿ. ಇವ್ರ ಮನೆಯಲ್ಲಿ ಸಿಗುವಂತಹ ದಾಖಲಾತಿಗಳು ಯಾವ ರೀತಿ ಇಡೀ ತನಿಖೆಯ ದಿಕ್ಕನ್ನು ಬದಲಾಯಿಸುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ. ಫೆಮಾ ಉಲ್ಲಂಘನೆ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಇಡಿ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ. ದಾಖಲಾತಿಗಳ ಪರಿಶೀಲನೆ ಮಾಡೋದ್ರ ಮೂಲಕ ಏಕಕಾಲಕ್ಕೆ ಬೆಂಗಳೂರು ಸೇರಿದಂತೆ ಕೋಲಾರ ಭಾಗದಲ್ಲಿ ಈ ದಾಳಿಗಳು ಕಂಟಿನ್ಯೂ ಆಗ್ತಾ ಇದೆ. ವಿದೇಶದಲ್ಲಿ ಹಣ ಹೂಡಿಕೆ ಜೊತೆಗೆ ಅಲ್ಲೆಲ್ಲ ಆಸ್ತಿಯನ್ನು ಖರೀದಿ ಮಾಡಿದಾರಂತೆ. ಹಂಗೆ ಖರೀದಿ ಮಾಡಬೇಕಾದ್ರೆ ಈ ಟ್ಯಾಕ್ಸ್ಗಳನ್ನು ಕದ್ದು ಮುಚ್ಚಿ ಎವಾಯ್ಡ್ ಮಾಡೋದು ಅಂಥದ್ದೇನಾದರೂ ಆಗಿದ್ರೆ ಸಂಕಷ್ಟ ಮುಂದುವರಿಯುತ್ತೆ.